ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ನೋಡಾದಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ. ಆ್ಯಂಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಡಿ. ಆ್ಯಂಡ್ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನಿವತ್ತು ಈ ವಿಡಿಯೋದಲ್ಲಿ ಏನು ತೋರ್ಸೋಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಬಂಗಾರ ತಿರುಪತಿ ದೇವಾಲಯ ದರ್ಶನ ಮಾಡಿಸೋದಕ್ಕೆ ಹೊರಟಿದ್ದೀನಿ. ಆ್ಯಸ್ ಯೂಶ್ವಲ್ ನಾನು ಕೋಲಾರ ಟ್ರಿಪ್ಗೆ ಹೋಗಿದ್ದಾಗ ನೋಡಿರುವಂಥ ಇನ್ನೊಂದು ದೇವಸ್ಥಾನ ಇದು. ಈಗ ಬರ್ತಾ ಅಂಕಲ್ ಹೇಳಿದ್ ಕೇಳಿಸ್ಕೊಂಡ್ರಿ ಅಲ್ವಾ, ಫಿಲಿಮ್ ಆ್ಯಕ್ಟರ್ ಸೌಂದರ್ಯ ಅವರ ಊರು ಕೂಡ ಇಲ್ಲೇ ಬರುವುದಂತೆ. ಅವ್ರ ಮನೆ ಎಲ್ಲ ಅಲ್ಲೇ ಅಂತ ಇದ್ದಿದ್ದು. ವಿಡಿಯೋ ಸ್ಟಾರ್ಟಿಂಗಲ್ಲಿ ಕ್ಲಿಪ್ಪಲ್ಲಿದೆ, ಕೇಳಿಸ್ಕೊಳ್ಳಿ ವಾಯ್ಸು. ನಾವು ಬಂಗಾರ ತಿರುಪತಿಗೆ ಬಂದ್ವಿ. ತಿರುಪತಿಯಲ್ಲಿ ಕಟ್ಕೊಂಡಂಥ ಹರಕೆನ ಅಲ್ಲಿ ತೀರ್ಸೋಕ್ಕಾಗಿಲ್ಲ ಅಂದರೆ ಈ ಬಂಗಾರ ತಿರುಪತಿಲಿ ಬಂದು ತೀರಿಸ್ಬೋದಂತೆ. ಆದರೆ ಈ ಬಂಗಾರ ತಿರುಪತಿಲಿ ಕಟ್ಕೊಂಡಂಥ ಹರಕೆನ ಇಲ್ಲೇ ತೀರಿಸ್ಬೇಕಂತ. ತಿರುಪತಿಲಿ ತೀರಿಸಿದ್ರೆ ಅದು ಸಲ್ಲಲ್ವಂತೆ. ಇದನ್ನು ಚಿಕ್ಕ ತಿರುಪತಿ ಅಂತಲೂ ಕೂಡ ಕರೀತಾರೆ ಅಂತ ಕೇಳ್ಪಟ್ಟೆ. ಇವಾಗ ಈ ದೇವಾಲಯದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಗುಟ್ಟಹಳ್ಳಿಯಲ್ಲಿರುವಂಥ ಬಂಗಾರ ತಿರುಪತಿ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವಾಗಿದೆ. ಇದು 108 ತಿರುಪತಿಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ. ಭಾರತದಲ್ಲಿರುವಂಥ 108 ತಿರುಪತಿಗಳಲ್ಲಿ ಇದು ಕೂಡ ಒಂದು ತಿರುಪತಿ ಅಂತ ಪರಿಗಣಿಸಲ್ಪಟ್ಟಿದೆಯಂತೆ. ಈ ದೇವಾಲಯದ ವಿಶೇಷತೆ ಇದು. ಮತ್ತು ಚಿನ್ನದ ಗಣಿ ಪ್ರದೇಶದ ಸಮೀಪದಲ್ಲಿರುವುದರಿಂದ, KGF ಕೋಲಾರದ ಸಮೀಪದಲ್ಲಿರುವುದರಿಂದ ಇದನ್ನು ಬಡವರ ತಿರುಪತಿ ಎಂದು ಕರೆಯುತ್ತಾರೆ. ಇಲ್ಲಿನ ದೇವರು ಏಕಾಂತ ಶ್ರೀನಿವಾಸ ಎಂದು ಪೂಜಿಸಲ್ಪಡುತ್ತಾನೆ. ಮತ್ತು ಬೆಟ್ಟದ ಮೇಲಿರುವ ಈ ದೇವಾಲಯವು ದರ್ಶನಕ್ಕೆ ಕಿಟಕಿಯನ್ನು ಹೊಂದಿದೆ. ಇಲ್ಲಿನ ದೇವರನ್ನು ಬಾಗಲ ಮೂಲಕ ದರ್ಶನ ಮಾಡೋದಕ್ಕಾಗೋದಿಲ್ಲ, ಕಿಟಕಿಯ ಮೂಲಕ ದರ್ಶನ ಮಾಡಬೇಕು. ಮತ್ತು ಇದ್ರ ಪೌರಾಣಿಕ ಹಿನ್ನೆಲೆ ಬಗ್ಗೆ ನೋಡೋದಾದರೆ, ಭೃಗು ಮಹರ್ಷಿಗಳು ತಪಸ್ಸು ಮಾಡಿದಂಥ ಸ್ಥಳ ಅಂತ ನಂಬಲಾಗಿದೆ. ದೇವಸ್ಥಾನ ಅಂತೂ ತುಂಬಾ ಸಖತ್ತಾಗಿದೆ. ಕಲ್ಯಾಣಿ ಬೆಟ್ಟದ ಮೇಲೆ ವೆಂಕಟರಮಣ ಸ್ವಾಮಿಯ ದರ್ಶನ ಆಗುವಂಥದ್ದು. ಇನ್ನು ಈ ದೇವಾಲಯದ ವಿಶೇಷತೆ ಇನ್ನೊಂದು ಏನಪ್ಪ ಅಂತ ಅಂದರೆ, ಪ್ರಧಾನ ದೇವಾಲಯವು ಏಕಾಂತ ಶ್ರೀನಿವಾಸ ಮತ್ತು ಪದ್ಮಾವತಿ ದೇವಿಯ ದರ್ಶನವನ್ನು ಬೇರೆ ಬೇರೆ ಬೆಟ್ಟಗಳಲ್ಲಿ, ಒಂದು ಬೆಟ್ಟದಲ್ಲಿ ವೆಂಕಟರಮಣ ಸ್ವಾಮಿ ದರ್ಶನ ಮಾಡಿದ್ರೆ ಇನ್ನೊಂದು ಬೆಟ್ಟದಲ್ಲಿ ಪದ್ಮಾವತಿ ಅಮ್ಮನವರ ದರ್ಶನವನ್ನು ಮಾಡ್ಬೋದು. ಒಂದು ಬೆಟ್ಟ ಹತ್ತಿ ಇಳಿದು ಹತ್ತೋದಕ್ಕೊಂದು ದಾರಿ, ಇಳಿಯೋದಕ್ಕೊಂದು ದಾರಿ, ಎರಡು ಬೆಟ್ಟಕ್ಕೂ ಅದೇ ರೀತಿ ದಾರಿ ಇದೆ. ನಾನು ಈ ದೇವಾಲಯಕ್ಕೆ 2ನೇ ಬಾರಿ ಭೇಟಿ ಕೊಡ್ತಿರೋದು. ಈ ದೇವಸ್ಥಾನದ ಸ್ಥಳ ಪುರಾಣದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೊರಟ್ರೆ ತುಂಬಾ ಕುತೂಹಲಕಾರಿಯಾಗಿದೆ. ಸಾಮಾನ್ಯವಾಗಿ ಎಲ್ಲ ಮಂದಿರಗಳಲ್ಲಿಯೂ ಮುಂದುಗಡೆ ಬಾಗಿಲಿರುತ್ತದೆ, ಆದರೆ ಇಲ್ಲಿ ಬಾಗಿಲೇ ಇಲ್ಲ. ಕಿಟಕಿಗಳಿಂದ ದೇವರ ದರ್ಶನವನ್ನು ಮಾಡಬೇಕು. ಈ ಗರುಡ ಮೂರ್ತಿಯಂತೂ ತುಂಬಾ ಯುನೀಕ್ ಆಗಿದೆ. ಈ ಬೆಟ್ಟಕ್ಕೆ ಇದೆ ಅಟ್ರಾಕ್ಟಿವ್ ಅಂತಲೇ ಹೇಳ್ಬೋದು. ಇದಕ್ಕೆ ಕಿಟಕಿಗಳಲ್ಲಿ ದರ್ಶನ ಮಾಡೋದಕ್ಕೆ ಒಂದು ಪುರಾಣ ಸಂಗತಿ ಕೂಡ ಇದೆಯಂತೆ. ಇಲ್ಲಿ ಭೃಗು ಮಹರ್ಷಿಗಳು ತಪಸ್ಸು ಮಾಡುತ್ತಿದ್ದರಂತೆ. ಅವರ ಪಾದದಲ್ಲಿ, ಭೃಗು ಮಹರ್ಷಿಗಳ ಪಾದದಲ್ಲಿ ಇದ್ದಂಥ ಜ್ಞಾನ ನೇತ್ರ ಎಂಬ ಕಣ್ಣನ್ನು ಪರಮಾತ್ಮನು ವೈಕುಂಠದಲ್ಲಿ ತೆಗೆದು ಬಿಡುತ್ತಾರೆ. ಆಗ ಋಷಿಗೆ ಜ್ಞಾನೋದಯವಾಗುತ್ತದೆ. ಆ ಪರಮಾತ್ಮನು ಕಣ್ಣನ್ನು ತೆರೆದಾಗ ಭೃಗು ಮಹರ್ಷಿಗೆ ಜ್ಞಾನೋದಯವಾಗುತ್ತದೆ. ಜಗತ್ ಸೃಷ್ಟಿಕರ್ತನಾದ ನಿನ್ನನ್ನು ಒದ್ದಿದ್ದರಿಂದ ಈ ಮಹಾಪಾಪ ಉಂಟಾಯಿತು, ನನ್ನ ಪಾಪ ಹೋಗಲಾಡಿಸಿ ಮೋಕ್ಷ ಕೊಡು ಎಂದು ಬಹುವಾಗಿ ಬೇಡಿಕೊಳ್ಳುತ್ತಾರೆ. ಆಗ ಪರಮಾತ್ಮನು, ಈ ಶೇಷಾಚಲ ಕ್ಷೇತ್ರದಲ್ಲಿ ತಪಸ್ಸು ಮಾಡಿಕೊಂಡಿರು, ನನ್ನ ಆರಾಧನೆ ಮಾಡು, ಮೋಕ್ಷ ಕೊಡುತ್ತೇನೆ ಎಂದು ಭೃಗು ಮಹರ್ಷಿಗಳಿಗೆ ಆಶ್ವಾಸನೆಯನ್ನು ನೀಡ್ತಾರಂತೆ. ನೋಡ್ತಿದ್ರಲ್ಲ, ಇಲ್ಲಿ ಮೂರ್ತಿಯನ್ನು ನಾವು ದರ್ಶನ ಮಾಡಬೇಕು. ಸ್ವಲ್ಪ ಕಾಣಿಸಿದೆ ಅಷ್ಟೇ, ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ. ಅದರಿಂದ ಇಷ್ಟಷ್ಟೇ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಬಂಗಾರ ತಿರುಪತಿಯಲ್ಲಿರುವಂಥ ವೆಂಕಟರಮಣ ಸ್ವಾಮಿಯ ವಿಗ್ರಹ ಬಂದು ಇದು. ಇನ್ನು ಇಲ್ಲಿ ಭೃಗು ಮಹರ್ಷಿಗಳು ತಪಸ್ಸು ಮಾಡಿಕೊಂಡು ಭಗವಂತನ ದರ್ಶನವನ್ನು ಪಡೆಯುತ್ತಾರೆ. ಮತ್ತೊಂದು ವಿಶೇಷವೆಂದರೆ, ಇಲ್ಲಿರುವ ಕಿಟಕಿಗೆ 6 ರಂಧ್ರಗಳಿವೆ. ನೀವು ಅಬ್ಸರ್ವ್ ಮಾಡಿದರೆ ನೋಡಿರ್ತೀರ. ಮಾನವನ 6 ಗುಣಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನು ಅರಿಷಡ್ವರ್ಗ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಈ 6 ಗುಣಗಳನ್ನು ಬಿಟ್ಟು ಮನುಷ್ಯ ಬದುಕುವುದು ಕಷ್ಟ. ಅದಕ್ಕಾಗಿ ಪರಮಾತ್ಮ ನನ್ನನ್ನು ನೋಡುವಾಗಲಾದರೂ ಎಲ್ಲವನ್ನು ಮರೆತು ಪೂಜಿಸು, ಒಳ್ಳೆಯ ಫಲವನ್ನು ಕೊಡುತ್ತೇನೆ ಎನ್ನುತ್ತಾನೆ. ಇದರ ಸಂಕೇತವಾಗಿ 6 ರಂಧ್ರಗಳಿರುವ ಕಿಟಕಿಯ ಮೂಲಕ ಇಲ್ಲಿ ಭಗವಂತನ ದರ್ಶನವನ್ನು ಮಾಡುತ್ತಾರೆ. ಉಡುಪಿಯಲ್ಲಿ ಶ್ರೀಕೃಷ್ಣನ ದರ್ಶನ ಮಾಡಿದಂತೆ ಎಷ್ಟೇ ಭಕ್ತರು ಬರಲಿ, ಅವರೆಲ್ಲ ಈ ಕಿಟಕಿ ಮೂಲಕವೇ ದರ್ಶನ ಮಾಡಿಕೊಂಡು ಹೋಗಬೇಕು. ಬೆಟ್ಟ ಇಳಿದು ಬಂದು ನೆಕ್ಸ್ಟ್ ನಾವು ಹೋಗಿದ್ದು ಪದ್ಮಾವತಿ ದೇವಿಯ ದರ್ಶನ ಮಾಡಲಿಕ್ಕೆ. ಅದು ಕೂಡ ಬೆಟ್ಟ ಹತ್ತೇ ಹೋಗಬೇಕು. ಅಲ್ಲಿ ತುಂಬಾ ಚೆನ್ನಾಗಿ ಅಲ್ಲೂ ಕೂಡ ದರ್ಶನ ಆಯಿತು. ಅದರಲ್ಲೂ ನಾವು ಬೇಸಿಗೆಗಾಲದಲ್ಲಿ ಹೋಗಿರೋದ್ರಿಂದ ಸಿಕ್ಕಾಬಟ್ಟೆ ಬಿಸಿಲು, ರಾಂಗ್ ಟೈಮಲ್ಲಿ ಹೋಗ್ಬಿಟ್ಟಿದ್ದೀವಿ. ಹೆಂಗೋ ಬೆಟ್ಟ ಹತ್ತಿ ಇಳಿದ್ವಿ. ಇನ್ನು ವರ್ಷದಲ್ಲಿ ಇಲ್ಲಿ 3 ಬಾರಿ ಜಾತ್ರೆ ನಡೆಯುತ್ತೆ. ಮಾಘ ಶುದ್ಧ ಪೂರ್ಣಿಮೆ ಅಂದರೆ ಮಾರ್ಗಶಿರದಲ್ಲಿ ಬ್ರಹ್ಮೋತ್ಸವ ನಡೆಯುತ್ತದೆ. ಕೋತಿ
ವೈಶಾಖದಲ್ಲಿ 9 ದಿವಸ ಮತ್ತು ಶ್ರಾವಣದಲ್ಲಿ 4 ಶನಿವಾರ ವಿಶೇಷ ಪೂಜೆ ಮತ್ತು ಶಿವರಾತ್ರಿ ಸಮಯದಲ್ಲಿ ಜಾತ್ರೆ. ಈ ಎಲ್ಲ ವಿಶೇಷ ಸಂದರ್ಭಗಳಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ಪುನೀತರಾಗುತ್ತಾರೆ. ವಿಶೇಷ ದಿನಗಳಲ್ಲಿ ಭಗವಂತನ ವಿಗ್ರಹಕ್ಕೆ ಅಲಂಕರಿಸಲು ಬಂಗಾರದ ಆಭರಣಗಳಿವೆ. ಅದನ್ನು ತಾಲೂಕಿನ ಸರ್ಕಾರಿ ಖಜಾನೆಯಲ್ಲಿ ಸುರಕ್ಷಿತವಾಗಿ ಇಡಲಾಗುತ್ತದೆ ಮತ್ತು ವಿಶೇಷ ಪೂಜೆ ಇದ್ದಾಗ ತರಲಾಗುತ್ತದೆ ಅಂತಲೇ ಹೇಳ್ಬೋದು. ಇವಾಗ ನಾವು ಪದ್ಮಾವತಿ ಅಮ್ಮನವರ ದರ್ಶನ ಮಾಡಲಿಕ್ಕೆ ಬಂದ್ವಿ. ಇಲ್ಲೂ ಕೂಡ ಜನ ಇಲ್ಲದಿರೋದ್ರಿಂದ ತುಂಬ ಚೆನ್ನಾಗಿ ದೇವರ ದರ್ಶನ ಆಯಿತು. ಇನ್ನು ಇದಕ್ಕೆ ಹೋಗೋ ಮಾರ್ಗ ಹೇಳೋದಾದರೆ ಕೋಲಾರ ಜಿಲ್ಲೆಯ ಬೇತಮಂಗಲದ ಹತ್ತಿರವಿರುವ ಗುಟ್ಟಹಳ್ಳಿ KGFನಿಂದ ಸುಮಾರು 15 ರಿಂದ 18 ಕಿಲೋಮೀಟರ್ ದೂರದಲ್ಲಿದೆ ಅಂತಲೇ ಹೇಳ್ಬೋದು. ಇದು ಹೇಳಿದ್ನಲ್ವಾ, ತಿರುಪತಿ ಅಲ್ಲಿ ಹೊತ್ಕೊಂಡ ಹರಕೆಯನ್ನು ತೀರ್ಸೋಕ್ಕಾಗಿಲ್ಲ ಅಂದರೆ ಈ ತಿರುಪತಿಗೆ ಬಂದು ನಾವು ಹರಕೆಯನ್ನು ತೀರಿಸಬಹುದು. ಕೋಲಾರ ಜಿಲ್ಲೆಯಲ್ಲಿ ಇರುವಂತಹ ಬಂಗಾರ ತಿರುಪತಿಯ ಒಂದು ಪೌರಾಣಿಕ ಹಿನ್ನೆಲೆ ಇದು ಅಂತಲೇ ಹೇಳ್ಬೋದು. ಇಲ್ಲಿ ವಿಶೇಷ ಮತ್ತೆ ಹೇಳ್ತಾ ಇದ್ದೀನಿ, ಕಿಟಕಿಯಲ್ಲಿ ದೇವರ ದರ್ಶನವನ್ನು ಮಾಡುವಂಥದ್ದು. ಈ ಸ್ಥಳಕ್ಕೆ ಬಂದು ನಮಗೆ ತುಂಬಾ ಖುಷಿ ಆಯಿತು. ಟೋಟಲ್ ನಾವು ಇವಾಗ ನೋಡ್ತಾ ಇರುವಂಥದ್ದು 8ನೇ ದೇವಸ್ಥಾನ. ಇನ್ನು ನೆಕ್ಸ್ಟ್ ಇದನ್ನು ಮುಗಿಸ್ಕೊಂಡು ನಾವು ಕೋಟಿಲಿಂಗಕ್ಕೆ ಹೋಗ್ತೀವಿ. ಅದ್ರ ವೀಡಿಯೋನ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಬಿಡ್ತೀನಿ. ಡೇ ಬೈ 2 ದಿನಕ್ಕೆ ಒಂದ್ಸಲ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಬೆಟ್ಟ ಇಳಿದು ಬಂದು ಟಯರ್ಡ್ ಆಗಿತ್ತು ಅಂತ ಹೇಳಿ ಎಳ್ನೀರು ಕುಡಿದು ನೆಕ್ಸ್ಟ್ ನಾವು ಪ್ರಯಾಣ ಬೆಳೆಸಿದ್ದು ಕೋಟಿಲಿಂಗಕ್ಕೆ. ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿತ್ತು, ತುಂಬಾ ಬಿಸಿಲಿತ್ತು. ಇದಾಗಿತ್ತು ಬಂಗಾರ ತಿರುಪತಿ ದೇವಾಲಯ ದರ್ಶನ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋದಲ್ಲಿ ನಾನೇನಾದರೂ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದರೆ ದಯವಿಟ್ಟು ಕ್ಷಮಿಸಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಒಂದು ಹೊಸ ಯೂನಿಕ್ ಆ್ಯಂಡ್ ಇನ್ಫಾರ್ಮೇಟಿವ್ ಆ್ಯಂಡ್ ಒಂದು ಅರ್ಥಪೂರ್ಣ ವಿಡಿಯೋ ಒಂದಿಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಮತ್ತೆ ಸಿಗೋಣ.